ನಮಸ್ಕಾರ. ಇದು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇವಾಗ ನಾವು ನಮ್ಮ ಇವಾಗ ರೀಸೆಂಟ್ ವರ್ಲ್ಡ್ ನಾಗರಾಜ್ ಕಪ್ ರನ್ನರ್ಸ್ ಹತ್ರ ಇದ್ದೀವಿ, ಅವ್ರ ಮಾತಾಡ್ತಾ ಇದ್ದೀವಿ. ಇಟ್ ಈಸ್ ಎ ಫಸ್ಟ್ ಪಾಡ್ಕಾಸ್ಟ್ ಆಫ್ ಅವರ್ ಚಾನಲ್. ಸೊ ಐ ಆಮ್ ಇನ್ವೈಟಿಂಗ್ ಯಂಗ್ ಅಂಡ್ ಎನರ್ಜೆಟಿಕ್ ಮಿಸ್ಟರ್ ನಿಖಿತ್ ಆ್ಯಂಡ್ ಅಭಿಷೇಕ್. Nikit and Abhishek. Thank you, sir. Thank you so much. Yes. Welcome to our show. Thank you, sir. Thank you. Nikit, tell me about yourself. Sir, I'm Nikit. I'm currently working as a software engineer at Apple. So my hobby is to play badminton. That's my hobby. Okay. Abhishek. So my name is Abhishek and I'm working as a web developer in one of the IT company. So even my hobby is also same, playing badminton and other outdoor games as well. Okay. That means all IT guys. Yeah. Yeah. So Nikit and Abhishek. Yes, sir. Congratulations first of all. Thank you so much, sir. The winner of our recent cup. Yeah. ಸೊ ವೀಕ್ಷಕರೇ, ಇದು ನಮ್ಮ ಪ್ರಯತ್ನ ಏನಂದರೆ ಯಂಗ್ ಅಂಡ್ ಎನರ್ಜೆಟಿಕ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಪಾಡ್ಕಾಸ್ಟಲ್ಲಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ ಸೊ ದ್ಯಾಟ್ ಇಟ್ ಗೇಮ್ ಆಲ್ಸೋ ವಿಲ್ ಬಿ ಇಂಪ್ರೂವ್ಡ್ ಆ್ಯಂಡ್ ದ ಪೀಪಲ್ ದ ಪ್ಲೇಯರ್ಸ್ ಆಲ್ಸೋ ವಿಲ್ ಗೆಟ್ ಟು ದಿ ಲೈಟ್. ಅದು ನಮ್ಮ ಇದು. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ನಮ್ಮ ಇದಕ್ಕೆ ನಿಮಗೆ ನಮ್ಮ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಹಾಗೆ ಲೈಕ್ ಕೂಡ ಮಾಡಿ. ಲೈಕ್ ಮಾಡಿ. ಎಸ್, ಥ್ಯಾಂಕ್ ಯು. Nikit, what inspired you to start playing badminton? It is a very common thing. I know you will be nursery ಹುಡುಗರು ಇದೆ ಅನ್ಸಂಗೆ, but what made you to start the badminton? ಸರ್, ನಾನು ತುಂಬ ಚಿಕ್ಕ ಹುಡುಗ ಇದ್ದಾಗಿದ್ದಾನು ಬ್ಯಾಡ್ಮಿಂಟನ್ ಅಂದರೆ ಒಂದು ಸ್ವಲ್ಪ ಏನೋ ಒಂಥರ ಇಷ್ಟ. ಪ್ರೊಫೆಷ್ನಲಾಗಿ ಆಡದೇ ಇದ್ದರೂ ಕೂಡ ಈಗ ರೋಡಲ್ಲಿ ಮನೆ ಮುಂದೆ ಅಪ್ಪ ಅಮ್ಮನ ಜೊತೆ ಈ ಥರ ತುಂಬ ಚಿಕ್ಕ ಹುಡುಗ ಇದ್ದಾಗ ಬ್ಯಾಡ್ಮಿಂಟನ್ ಹಾಗೆ ಸ್ಟಾರ್ಟ್ ಆಗಿದ್ದು. ಯಾವಾಗ ಈ 7-8ನೇ ತರಗತಿಗೆ ಬಂದಾಗ ನಮ್ಮ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿ ನಾವು ನವೋದಯ ವಿದ್ಯಾಲಯದಲ್ಲಿ ಓದಿದ್ದು, ಬ್ಯಾಂಗ್ಳೂರು ರೂರಲ್. ಆವಾಗ ನಾವು ಕನಕಪುರದಲ್ಲಿ, ಸೊ ಬ್ಯಾಂಗ್ಳೂರು ರೂರಲ್ ಅಂತ ದೊಡ್ಡಬಳ್ಳಾಪುರ ನವೋದಯ ವಿದ್ಯಾಲಯ. ಅಲ್ಲಿ ಸ್ಕೂಲ್ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೆಸರು ಕೊಟ್ಟು ಅದಕ್ಕೋಸ್ಕರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ಆ ರೀತಿಯಾಗಿ ಬ್ಯಾಡ್ಮಿಂಟನ್ಗೆ ಎಂಟ್ರಿ ಆಗಿದ್ದು. ಆವಾಗಿಂದ ರೆಗ್ಯುಲರಾಗಿ ಆಡ್ತಾ ಇದ್ದೀನಿ. ಅಂದರೆ ಪ್ರೊಫೆಷ್ನಲಾಗಿ ನವೋದಯದಲ್ಲಿ ಸ್ವಲ್ಪ ಟೀಚರ್ಸ್ ಕೋಚಿಂಗ್ ಮಾಡಿದ್ಬಿಟ್ರೆ ಆ ಥರ ಸ್ಪೆಷಲ್ ಕೋಚಿಂಗ್ ಏನೂ ಮಾಡಿಲ್ಲ. ಬಟ್ ರೆಗ್ಯುಲರಾಗಿ ಆಡಿ ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಂಡು ಬಂದಿದ್ದೆ. ಶುರುವಾಗಿದ್ದು ಹೀಗೆ, ಹಾಗೆ ಬೆಳೀತಾ ಬೆಳೀತಾ ಇಟ್ ಗ್ರೀವ್ ಲೈಕ್. ಆವಾಗ ಇಂಟ್ರೆಸ್ಟ್ ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಅದು ನಮ್ಮದು ಹೀಗೆ ಸ್ಟಾರ್ಟ್ ಆಗಿದೆ. ಅಭಿಷೇಕ್, ನೀವು ಹೇಗೆ ಅಂದರೆ ವಾಟ್ ಮೇಕ್ ಯು ಟು ಇನ್ಸ್ಪೈರ್ ದಿ ಬ್ಯಾಡ್ಮಿಂಟನ್? ಯಾಕಂದರೆ ವೆರಿ ಫ್ರ್ಯಾಂಕ್ಲಿ ವೀಕ್ಷಕರೇ, ವೆರಿ ಫ್ರ್ಯಾಂಕ್ಲಿ ನೀವು ಆ ಆಟ ನೋಡಿದ್ರೆ ಇಟ್ ಈಸ್ ವಾಟ್ ಯು ಕಾಲ್ ತುಂಬ ರೋಮಾಂಚಕ ಆಟ. ರನ್ನರ್ ಇವರು ವಿನ್ನರ್ ಆ್ಯಂಡ್ ರನ್ನರು ಹೇಗಿತ್ತಂದರೆ ನೆಕ್ ಟು ನೆಕ್ ಬರ್ತಾಯಿತ್ತು. ತುಂಬ ಇಟ್ ಈಸ್ ಇದು. ನಾವು ನೆಕ್ಸ್ಟ್ ಫರ್ದರ್ ನಮ್ಮ ಚಾನಲಲ್ಲಿ ನಾವು ಅದನ್ನು ನಾವು ಪ್ರಸಾರ ಮಾಡೋಕ್ಕೆ ಆಲ್ರೆಡಿ ನಮ್ಮ ಹತ್ರ ಇದು ಇದೆ, ಇದನ್ನು ರೆಕಾರ್ಡಿಂಗು. ಆ ರೆಕಾರ್ಡಿಂಗ್ನ ನಾವು ಆ ಬಿಟ್ಟನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ವೆರಿ ಕ್ಲೋಸ್, ವಾಟ್ ಯು ಕಾಲ್ ಕ್ಲೋಸ್ ಮ್ಯಾಚಸ್ ವಿ ಆರ್ ಹ್ಯಾವಿಂಗ್ ಇದು ಇಂಟ್ರಾ ಇದರಲ್ಲಿ. ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೇ ಇವನ್ನ ಇದು ಕೇಳ್ತಾ ಇದ್ದೀನಿ. ಅಭಿಷೇಕ್, ವಾಟ್ ಮೇಕ್ ಯು ಟು ಇನ್ಸ್ಪೈರ್ ಬ್ಯಾಡ್ಮಿಂಟನ್? ಸರ್, ನಾನು ಚಿಕ್ಕ ವಯಸ್ಸಿಂದ ಬ್ಯಾಡ್ಮಿಂಟನ್ ಆಡಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ರೀಸೆಂಟ್ ಒಂದು 3 ಇಯರ್ಸಿಂದ. ಸೊ 3 ಇಯರ್ಸ್ ಮುಂಚೆ ಇವ್ರ ಜೊತೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಗೇಮು. ಆಗ ನನಗೇನು ಬೇಸಿಕ್ಸ್ ಕೂಡ ಬರ್ತಿರಲಿಲ್ಲ. ಸೊ ಇವ್ರ ಜೊತೆ ಆಡಿ ಕಲಿತು ಆಮೇಲೆ ಇದರಲ್ಲಿ ಏನೋ ಒಂಥರ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಬಿಕಾಸ್ ಎಲ್ಲರೂ ಪಿಚ್ಚಿಟ್ಟ ವೀಕ್ಷಕರು ಇನ್ನೊಂದು ಹೇಳ್ತೀನಿ, ಇವರು ಶಾರ್ಟ್ಸು ಇಟ್ ವಿಲ್ ಬಿ ಲೈಕ್ ಎ ರಾಕೆಟ್. ಸೊ ಇವ್ರ ಕಡೆ ಇವರು ಟೀಮಲ್ಲಿ ಆಡಿರೋರೆಲ್ಲ ಒಂಥರ ರಾಕೆಟ್ ಥರ ಬರುತ್ತೆ. ಇದೇನೆ ಏನೋ ಒಂದು ಕಾಕು ಸ್ಟೈಲ್ ಆಫ್ ಇದು ಅದಕ್ಕೆ ಎಲ್ಲರೂ ಪಿಚ್ಚಿಟ್ಟರ್ ಅಂತಾರೆ ಇವನ್ನ ಫುಲ್ಲು. ಅದು ನೀವು ರೀಸೆಂಟ್ ಇದು ನೋಡಿದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ ನಾವು, ಇನ್ಸ್ಟಾಗ್ರಾಮ್ ಲೈವ್ ಹಾಕಿದ್ವಿ. ಅದನ್ನ ನೋಡಿದ್ರೆ ತುಂಬ ಅಂದರೆ ಒಂಥರ ರ್ಯಾಕೆಟ್ ಥರ ಬಂದು ಅವ್ರ ಆಪೋಸಿಟ್ ಪ್ಲೇಯರ್ಸ್ಗಳಿಗೆ ಅದು ಇದೇ ಮಾಡೋಕ್ಕಾಗಲ್ಲ. ಏನು
ಟಚ್ ಮಾಡೋಕ್ಕೆ ಆಗಲ್ಲ ಆ ಥರ ರ್ಯಾಕೆಟ್. ಅದಕ್ಕೆ ಅವರು ಪಿಚ್ಚಿಟರ್ ಅಂತಾನೆ ನಿಕ್ನೇಮ್ ಇಟ್ಬಿಟ್ಟಿದ್ದಾರೆ. ಸೊ ಎಸ್ ಸೊ 3 ಇಯರ್ಸ್ ಮುಂದೆ ಸ್ಟಾರ್ಟ್ ಮಾಡಿದಾಗ ಇವ್ರ ಜೊತೆ ಬೇಸಿಕ್ಸ್ ಸ್ಟಾರ್ಟ್ ಮಾಡಿದ್ದು. ಸೊ ಬೇಸಿಕ್ಸ್ ಕಲಿತಕ್ಕಂಥ ಆಮೇಲೆ ಸೊ ನಾವು IT ವರ್ಕ್ ಮಾಡ್ತೀವಲ್ವಾ, ಸೊ ನಮಗೆ 8 ಅವರ್ಸ್ ಕೂತ್ಕೊಂಡೇ ಇರ್ತೀವಿ. ಸೊ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಸೊ ಇದಂದ್ರೆ ಏನು ನಿಯರ್ ಬೈ ಕೋರ್ಟ್ ಇರುತ್ತೆ, ನಾವು 1 ಅವರ್ ಹೋಗ್ಬೋದು, ಪ್ಲಸ್ 4-5 ಜನ ಗ್ರೂಪ್ ಇರುತ್ತೆ, ಎಂಗೇಜಿಂಗ್ ಆಗಿರ್ತಿತ್ತು. ಸೊ ಇಂಟ್ರೆಸ್ಟ್ ಆಗಿ ಬೆಳೀತಾ ಈಗ ತುಂಬಾ ಇನ್ವಾಲ್ವ್ ಆಗಿದ್ವಿ. ಸೊ ವಿತೌಟ್ ನೆಕ್ಸ್ಟ್ ನನ್ನ ಕ್ವಶನ್ ಅದೇನೆ. ಸೊ ನೀವು IT ಗೈಸ್, ಈಸ್ ಇಟ್ ದ ಪ್ರೆಷರ್ ಈಸ್ ದೇರ್ ಇನ್ ಯುವರ್ ವರ್ಕ್? IT-ನಲ್ಲಿ ಪ್ರೆಷರ್ 100% ಇರುತ್ತೆ ಖಂಡಿತವಾಗಿಯೂ. ಈಗ ಅದನ್ನು ರೆಗ್ಯುಲರಾಗಿ ಆಟ ಆಡೋದ್ರಿಂದ ಬಾಡಿಗೂ ಒಂದು ಮೆಂಟಲ್ ರಿಲೀಫ್ ಕೂಡ ಇದು ಅಂತ ಅಲ್ಲದೆ ಇದ್ರೂ ಯಾವ್ದಾದ್ರು ಒಂದು ಗೇಮ್ ರೆಗ್ಯುಲರಾಗಿ ಆಡೋದು ನನ್ನ ರೆಕಮೆಂಡೇಷನ್ ಎಲ್ಲ IT ಗೈಸ್ಗೆ. ನಾಟ್ ನೆಸೆಸರಿಲಿ ಬ್ಯಾಡ್ಮಿಂಟನ್, ಎನಿ ಗೇಮ್. ನಮ್ಮ ಪ್ಯಾಷನ್ ಬ್ಯಾಡ್ಮಿಂಟನಲ್ಲಿದೆ. ಸೊ ನಾವು ಬ್ಯಾಡ್ಮಿಂಟನ್ಗೆ ರೆಗ್ಯುಲರಾಗಿ ಬರ್ತಾ ಇದ್ದೀವಿ. ಸೊ ಅದು ನನ್ನ ಟೈಮ್. ನೀವೇನಂತೀರ ವಿಷಯ? ನಂದು ಕೂಡ ಸಿಮಿಲರ್ ಆನ್ಸರ್. ಯಾಕಂದರೆ ಯಾವ್ದಾದ್ರು ಒಂದು ಆ್ಯಕ್ಟಿವಿಟಿ ತುಂಬ ಒಳ್ಳೆಯದು ಬಾಡಿಗೆ. ಒಂದು ಎಕ್ಸಸೈಸ್ ಇರಲೇಬೇಕು. ನಾವು ಕೂತಿಗೆ 8 ಅವರ್ಸ್ ಕೂತಾ ಇರ್ತೀವಿ, ಒಂದೇ ಪೊಸಿಷನ್ ಇರುತ್ತೆ. ಸೊ ಆ ಸ್ಟ್ರೆಸ್ನೆಲ್ಲ ರಿಲೀಫ್ ಮಾಡೋಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ಗೇಮ್ ಒಂದು ಇಂಪಾರ್ಟೆನ್ಸ್ ಕೊಡುತ್ತೆ. ಇದಿರ್ಬೋದು, ಕ್ರಿಕೆಟ್ ಇರ್ಬೋದು ಅಥವಾ ವಾಲಿಬಾಲ್ ಇರ್ಬೋದು, ಯಾವ್ದಾದ್ರು ಒಂದು ಗೇಮ್ ಬೆಸ್ಟ್ ಅಂತ ನನ್ನೊಂದು ಸಜೆಷನ್ ಎಲ್ಲರಿಗೂ ಕೂಡ. ಗೇಮ್ ಮಾತ್ರ ಅಲ್ಲ, ನಾವು ರೆಗ್ಯುಲರಾಗಿ ಬಂದಾಗ ನಾವು ತುಂಬ ಫ್ರೆಂಡ್ಸ್ ಜೊತೆ ಕಾಮಿಡಿ ಮಾಡ್ತೀವಿ, ತುಂಬ ಮನಸ್ಸು ತುಂಬ ಉಲ್ಲಾಸದಾಯಕ. ಈಗ ನಿಮ್ಮ ಜೊತೆ ಬಂದು ಮಾತಾಡ್ತಾ ಇರ್ತೀವಿ. ಇಲ್ಲಿ ಬಂದು ಆಡೋದ್ಮೇಲೆ ತುಂಬ ಜನ ಪರಿಚಯ ಆಗಿದೆ ನಮಗೆ. ನಮ್ಮ ನೆಟ್ವರ್ಕ್ ಎಸ್ಪೆಷಲಿ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದವ್ರಿಗೆ ಇನ್ನೂ ಆಫೀಸ್ ಸ್ಟಾರ್ಟ್ ಆಗಿದೆ. ನಮಗೆ ಸ್ಟಾರ್ಟ್ ಆಗಿದೆ, ಬಟ್ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದೆ. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಏನಾಗುತ್ತೆ, ಪರ್ಸನ್ ಟು ಪರ್ಸನ್ ರಿಲೇಷನ್ಶಿಪ್ ಬೆಳೆಯಿಲ್ಲ. ಈಚೆ ಬಂದು ಏನಾದ್ರು ಸುಮ್ಮನೆ ಈಚೆ ಓಡಾಡೋಕ್ಕೆ ಕಷ್ಟ. ಅಟ್ಲೀಸ್ಟ್ ಈ ರೀತಿನಾದ್ರು ಏನಾದರೂ ಒಂದು ಮಾಡಿದ್ರೆ ಬೆಟರ್. ಓಕೆ. ಸೊ ದಟ್ ಮೀನ್ಸ್ ಹೆವಿ ಪ್ರೆಷರ್ 100% ಪ್ರೆಷರ್ ಇರುತ್ತೆ. ರಿಲೀವಿಂಗ್ ಟ್ಯಾಕ್ಟಿಕ್. ಸೊ ಟ್ರೈನಿಂಗ್ ಅಂಡ್ ಆಲ್ ಹೌ ಯು ವಿಲ್ ಡೂ? ಟ್ರೈನಿಂಗ್ ಏನಾದರೂ ತೊಗೊತೀರಾ ಅಥವಾ ಟ್ರೈನಿಂಗ್ ತೊಗೊಂಡು ಆಡಿದ್ರೆ ಅಥವಾ ಆ್ಯಸ್ ಎ ನ್ಯಾಚುರಲ್ ಗೇಮ್? ಇಲ್ಲಿವರೆಗೂ ಯಾವುದೇ ಸ್ಪೆಷಲ್ ಟ್ರೈನಿಂಗ್ ಅಂತ ಹಾಂ ಸರ್, ಅದೇ ಇಲ್ಲಿವರೆಗೂ ಯಾವುದೇ ಸ್ಪೆಷಲ್ ಟ್ರೈನಿಂಗ್ ತಗೊಂಡಿಲ್ಲ. ಅದೇ ನ್ಯಾಚುರಲ್ ಗೇಮ್ ಬರ್ತಾಯಿದೆ ಇಲ್ಲಿವರೆಗೂ. ಈಗ ಏನಾದರೂ ಸ್ವಲ್ಪ ಶಾರ್ಟ್ ಕರೆಕ್ಷನ್ಸ್ ಮಾಡ್ಬೋದಾ ಅನ್ನೋ ಯೋಚನೆ ಮಾಡ್ತಾಯಿದ್ದೀವಿ. ಸೊ ನಿಮ್ಮಲ್ಲೇ ಎಲ್ಲಾದ್ರೂ ಶಾರ್ಟ್ ಕರೆಕ್ಷನ್ಸ್ ಇದಕ್ಕೆ ಸೇರ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಈಗ ನಿಮ್ಮ ಇದರಲ್ಲಿ ಸೇರ್ಕೊಂಡಿದ್ದೀವಿ. ಸೊ ವಾಟ್ ಮೇಕ್ ಟು ಇದು ಪ್ರೆಷರ್ ನಿಮ್ಮ ಇದರಲ್ಲಿ ನೆಕ್ ಟು ನೆಕ್ ಇರುತ್ತೆ ಗೇಮ್ನಲ್ಲಿ, ನೆಕ್ ಟು ನೆಕ್ ಪಾಯಿಂಟ್ಸು. ಅವಾಗ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ? ದಟ್ ಮೀನ್ಸ್ ಆಯಿತು ನಮ್ಗೆ ಆಗೋಯ್ತು ಹೊರಟೋಗ್ಲಿ ಅಂತ, ಅಥವಾ ಹೇಗೆ ಹೌ ಯು ಆರ್ ಹ್ಯಾಂಡ್ಲಿಂಗ್ ದಿ ಪ್ರೆಷರ್? ಅಥವಾ ಮಾತಾಡ್ಕೊತೀರಾ ಅಥವಾ ಇಲ್ಲ ನಮ್ಗೆ ಹೊಡಿಬೇಕು ಅಥವಾ ಆಗಬೇಕು, ಹೇಗೆ ಹೌ? ಅದೇ ನಾವು ಜನರಲ್ ಆಗಿ ಓನ್ಲಿ ಫಾರ್ ಅವರ್ ಹೂ ಇಸ್ ವಾಚಿಂಗ್ ದಿಸ್ ಪಾಡ್ಕಾಸ್ಟ್, ಇಟ್ ವಿಲ್ ಹೆಲ್ಪ್ ಅವರ್ ಸ್ಟೂಡೆಂಟ್ ಆರ್ ದ ಪೀಪಲ್ ಹೂ ಇಸ್ ಹ್ಯಾವಿಂಗ್ ಇದು ಟೂರ್ನಮೆಂಟ್ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಕ್ವಶನ್. ಅದೇ ಸರ್, ಏನಿಲ್ಲ, ಅದು ನಮ್ಮ ಪ್ರಯತ್ನ. ನೀವು ಫಸ್ಟ್ ಪಾಯಿಂಟಲ್ಲಿ ಹೇಗೆ ಹಾಕಿದ್ದು ಅದೇ ಥರ ಹಾಕಕ್ಕೆ ಟ್ರೈ ಮಾಡಬೇಕು. ಕಷ್ಟ ಇದೆ ಅಂದರೆ ಆ ಟೈಮಲ್ಲಿ ಪ್ರೆಷರ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನನ್ನ ಟೇಕ್ ಅಂದರೆ ನಾನು ಅದನ್ನು ಎಂಪ್ಲಾಯ್ ಮಾಡ್ತೀನಿ ಅಂತಲ್ಲ, ಬಟ್ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ನನಗೂ ಪ್ರೆಷರ್ ಬಂದ್ಬಿಡ್ತೀನಿ ಎಷ್ಟೋ ಸರಿ, ಇವರು ಪ್ರೆಷರಿಗೆ ಬಂದ್ಬಿಡ್ತಾರೆ. ಬಟ್ ಏನು ಮಾಡಬೇಕು ಅಂತ ಗೊತ್ತಿದೆ, ಬಟ್ ಅದನ್ನು ಮಾಡೋಕ್ಕಾಗ್ತಿಲ್ಲ. ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಯಾರಿದ್ದಾರೆ ಯಾರಿಲ್ಲ, ಎಷ್ಟು ಪಾಯಿಂಟು ಅದನ್ನು ತಲೆ ಕೆಡಿಸ್ಕೋಬಾರ್ದು. ಎಷ್ಟು ಸಾಧ್ಯನೋ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫುಲ್ಲು ಪ್ರಯತ್ನ ಹಾಕಿ ಆಡಬೇಕು. ಅದು ನನ್ನ ಕೈಲೂ ಮಾಡೋಕ್ಕಾಗ್ತಿಲ್ಲ ಇನ್ನೂ. ಅದು ಹತ್ರ ಪಾಯಿಂಟ್ ಹತ್ರ ಗೋಲ್ಡನ್ ಪಾಯಿಂಟ್ ಹತ್ರ ಹೋದಂಗೂ ಅದು ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಬಟ್ ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಆ ಪರ್ಟಿಕ್ಯುಲರ್ ಶಟಲ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಆಡಿದ್ರೆ ವರ್ಕ್ ಆಗುತ್ತೆ. ಇದನ್ನು ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಇದೆ, ಇವಾಗ ಇನ್ನೂ ಮಾಡೋಕ್ಕಾಗ್ತಿಲ್ಲ, ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅದೇ ಮಾಡಬೇಕು ಅಂತ ಗೊತ್ತಿದೆ, ಬಟ್ ಹೇಗೆ ಮಾಡಬೇಕು ಅಂತ ನನಗೆ ಇನ್ನೂ ಐ ಆಮ್ ಸ್ಟಿಲ್ ಎಕ್ಸ್ಪ್ಲೋರಿಂಗ್. ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಹೇಗೆ ಆ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಸೊ ನಾನು ಏನಂದರೆ ಮೀನ್ಸ್ 10 to 10 ಮಧ್ಯೆ ಗೋಲ್ಡನ್ ಪಾಯಿಂಟು ಇದು ಅಥವಾ ಇದು ಏನು ನಿಮ್ದು ಡ್ಯೂಸ್ ಬಂದ್ಬಿಟ್ಟಿರುತ್ತೆ. ಸೊ ಆ ಪಾಯಿಂಟಲ್ಲಿ ಸೊ ಈಸ್ ಅಪ್ಪರ್ ಹ್ಯಾಂಡ್ ಆರ್ ಯು ಆರ್ ಅಪ್ಪರ್ ಹ್ಯಾಂಡ್. ಸೊ ಇಟ್ ಈಸ್ ಅ ಡಬಲ್ ಇದಾಗಿರೋದ್ರಿಂದ ಗೇಮ್ ಡಬಲ್ಸ್ ಆಗಿರೋದ್ರಿಂದ ಸೊ ಹೌ ಯು ಆರ್ ಹ್ಯಾಂಡ್ಲಿಂಗ್. ಸೊ ಆಗ ನಾವು ಅಂದರೆ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ಸೊ ನೆಕ್ಸ್ಟ್ ಏನಾಗ್ಬೋದು ಅಂತ ಇಂಟರ್ಪ್ರಿಟ್ ಮಾಡ್ತಾ ಇರ್ತೀನಿ ಮೈಂಡಲ್ಲಿ. ಈಗ ನೆಕ್ಸ್ಟ್ ಪಾಯಿಂಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಡ್ಯೂಸ್ ಆಗಿರ್ಬೋದು. ಸೊ ಡ್ಯೂಸ್ ಆದಾಗ ಅಪೋನೆಂಟ್ ಎಲ್ಲಿ ಆಗ್ಬೋದು ಅಂತ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಸ್ಟಾರ್ಟ್ ಮಾಡ್ತೀನಿ.
ಯಾಕಂದ್ರೆ ಒಂದು ಪಾಯಿಂಟ್ ವೆರಿ ಪ್ರೀಶಿಯಸ್ ಆ ಗೋಲ್ಡನ್ ಪಾಯಿಂಟ್ಗೋಸ್ಕರ ನಾವು ಹಾಫ್ ಅನ್ ಅವರ್ 1 ಅವರ್ ಎಷ್ಟು ಕಷ್ಟಪಟ್ಟಿರ್ತೀವಿ. ಸೊ ಅದು ಎಲ್ಲ ಆಗ್ಬೋದು ಅಂತ ಕ್ಯಾಲ್ಕುಲೇಷನ್. ಅದ್ರ ಜೊತೆಗೆ ಪಾರ್ಟ್ನರ್ ಜೊತೆ ಕಮ್ಯುನಿಕೇಷನ್ ಇರಬೇಕು. ಸೊ ಈಗ ನೀವು ಸರ್ವಿಸ್ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಸೊ ನೀವು ಸರ್ವಿಸ್ ಯಾವ ಥರ ಮಾಡಬೇಕು, ಈಗ ಡಿಸೈಡಿಂಗ್ ಪಾಯಿಂಟು ಟಾಸ್ ಮಾಡಬೇಕಾ ಅಥವಾ ನೆಟ್ ಲೆವೆಲಿಂದ ಹೋಗ್ಬೇಕಾ, ಇಲ್ಲ ಟಾಸ್ ಮಾಡಿದ್ರೆ ಸ್ಮ್ಯಾಶ್ ಬಂದರೆ ಯಾವ ಕಡೆ ಬರ್ಬೋದು, ಯಾವ ಪೊಸಿಷನ್ಗೆ ಸ್ಪಿಟ್ ಆಗಬೇಕು. ಸೊ ಈ ಥರ ಫಸ್ಟ್ ಡಿಸ್ಕಷನ್ ಮಾಡ್ಕೋಬೇಕು. ಇಲ್ಲ ಡಿಸ್ಕಷನ್ ಮಾಡೋ ಟೈಮ್ ಇಲ್ಲ, ತುಂಬ ಟೈಮ್ ಇಶ್ಯೂಸ್ ಇದೆ ಅಂದಾಗ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಜೊತೆಗೆ ಆಡೋದ್ರಿಂದ ಆ ಅಂಡರ್ಸ್ಟ್ಯಾಂಡಿಂಗ್ ಆಟೋಮೆಟಿಕಾಗಿ ಬಿಲ್ಡ್ ಆಗಿಬಿಡುತ್ತೆ. ಹೌದು. ಸೊ ಈ ರೀತಿ ಒಂದು ನಾವು ಯೂಶಲಿ ಆಗೋದು. ಬಟ್ ಪ್ರೆಷರ್ ಬಂದಾಗ ಅಫ್ಕೋರ್ಸ್ ಇವ್ರು ಹೇಳಿದಾಗೆ ಆ ಪ್ರೆಷರ್ನ ಗೊತ್ತಿರುತ್ತೆ ನಮಗೆ, ಈ ಪ್ರೆಷರಲ್ಲಿ ಈ ಶಾಟ್ ಹೊಡಿಬೇಕಿತ್ತು ಅಂತ, ಬಟ್ ಆ ಶಾಟ್ ಹೋಗಲ್ಲ. ಬಿಕಾಸ್ ಆ ಪ್ರೆಷರ್ ಮತ್ತೆ ಕ್ರೌಡ್ ಇರುತ್ತೆ, ಕ್ರೌಡ್ ಪ್ರೆಷರ್ ಕೂಡ ಇರುತ್ತೆ. ಹೌದು, ಕ್ರೌಡ್ ಇದರಲ್ಲಿ ವೀಕ್ಷಕರ ಗೇಮಲ್ಲಿ ಆ ಕ್ರೌಡ್ ಕೂಗ್ತಾ ಇದ್ರು, ಇವರು ನೆಕ್ ಟು ನೆಕ್ ಪಾಯಿಂಟ್ಸ್ಗಳು ಬರ್ತಾ ಇತ್ತು, ಅದು ಕೂಗ್ತಾ ಇದ್ರು ತುಂಬಾ ಏನು ವಿಷಿಲ್ ಹೊಡಿತಾ ಇದ್ರು, ಕೂಗ್ತಾ ಇದ್ರು. ಸೊ ಅವಾಗ ಅಂದ್ರೆ ಪರ್ಟಿಕ್ಯುಲರ್ಲಿ ಐ ವಾಂಟ್ ಟು ಹ್ಯಾವ್ ಎ ಇದು ಏನೋ ಕ್ಲಾರಿಟಿ ಆನ್ ದಟ್ ಮ್ಯಾಚ್ ವಾಟ್ ಪೀಪಲ್ ಆರ್ ಪ್ಲೇ. ಅದು ನೆಕ್ ಟು ನೆಕ್ ಇತ್ತು, ಇಟ್ ಈಸ್ ಎ ಗೋಲ್ಡನ್ ಪಾಯಿಂಟ್ ಅಲ್ಲಿ ಇತ್ತು. ಸೊ ಯು ಪೀಪಲ್ ಆರ್ ಲಾಸ್ಟ್ ಇನ್ ದ ಸೆನ್ಸ್ ಯು ಆರ್ ಒನ್, ಬಟ್ ಯು ಆರ್ ಲಾಸ್ಟ್. ಸೊ ಹೌ ದಟ್ ಪರ್ಟಿಕ್ಯುಲರ್ ಗೇಮ್ ಹೇಗೆ ಇದು ಮಾಡಿದ್ರಿ, ಅಂದ್ರೆ ಮ್ಯಾನೇಜ್ ಮಾಡಿದ್ರಿ ದಟ್ ಪ್ರೆಷರ್? ಅದೇ ಸರ್, ಅದೇ ಅವ್ರು ಹೇಳಿದಂಗೆ ಪಾರ್ಟ್ನರ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು. ಈಗ ತುಂಬ ಡಿಫ್ರೆಂಟ್ ಬೇರೆ ಬೇರೆ ಪೊಸಿಷನಲ್ಲಿ ನಿಂತು ಸರ್ವಿಸ್ ಮಾಡ್ತೀವಿ. ಪಾರ್ಟ್ನರ್ ಎಲ್ಲಿ ನಿಂತ್ಕೊಂಡ ತಕ್ಷಣ ಇನ್ನೊಬ್ಬ ಪಾರ್ಟ್ನರು ಅಡ್ಜಸ್ಟ್ ಆಗಬೇಕು. ಅಲ್ಲಿಗೆ ಇವ್ರು ಈ ಕಡೆ ಕೊನೆ ಸೈಡಿಂದ ಮಾಡ್ತಾಯಿದ್ರೆ ಇವ್ರು ಸೆಂಟ್ರಿಗೆ ಬರಬೇಕು. ಆ ಥರ ಅಡ್ಜಸ್ಟ್ ಅದು ನೀವು ಎಲ್ಲ ಟೈಮಲ್ಲೂ ಒಂದೇ ಥರ ವರ್ಕೌಟ್ ಆಗಲ್ಲ. ಸೊ ಪಾರ್ಟ್ನರ್ ನಿಂತ್ಕೊಳ್ತಿದ್ದಂಗೆ ಯು ಶುಡ್ ಅದರ್ ಪಾರ್ಟ್ನರ್ ರೀಕ್ಯಾಲಿಬ್ರೇಟ್ ಮಾಡಬೇಕು. ಇಲ್ಲ ಅಂದರೆ ನಾನು ಈ ಥರ ಮಾಡ್ತಿದ್ದೀನಿ, ಸೊ ಇಲ್ಲಿ ಬರೋ ಚಾನ್ಸ್ ಇದೆ, ಮುಂದೆ ಬನ್ನಿ ಅಂತ ಅವ್ರಿಗೆ ಹೇಳಿರ್ಬೇಕು ನಾವು. ಸೊ ಈ ಥರ ಕಮ್ಯುನಿಕೇಷನ್ ಮಾಡಬೇಕು. ಬಟ್ ಕೆಲವು ಸತಿ ಅದು ಆ ಪ್ರೆಷರಲ್ಲಿ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆ ಪ್ರೆಷರಲ್ಲಿ ಒಂದೊಂದ್ಸತಿ ಏನು ಮಾಡೋಕ್ಕಾಗಲ್ಲ. ಬಟ್ ದಟ್ ಈಸ್ ಸ್ಟಿಲ್ ಅಗೇನ್ ಐ ಆಮ್ ಆಂಕರ್ ಓನ್ಲಿ, ನಾಟ್ ಎ ಮ್ಯಾನೇಜ್ಮೆಂಟ್ ಆನ್ ಎನಿಥಿಂಗ್. ಆದ್ರೆ ನಾನು ಅಲ್ಲಿ ಇದರಲ್ಲಿದ್ದೆ, ಆ ಟೂರ್ನಮೆಂಟ್ ನೋಡ್ತಾ ಇದ್ದೆ. ಸೊ ಇವರು ಮುಂದೆ ಅದು ನೋಡ್ಕೊತೀನಿ, ಹಿಂದೆ ಇವರು ನೋಡ್ಕೊತಾ ಇದ್ರು. ಸೊ ಒನ್ಸ್ ಇವ್ರು ಆಲ್ರೆಡಿ ಆಸ್ ಐ ಟೋಲ್ಡ್ ಯು ಈಸ್ ಆಲ್ರೆಡಿ ಇನ್ ದಿ ಇದು ಔಟ್ಸೈಡ್ ಅಂದರೆ ಹಿಂದೆಗಡೆಯಿಂದ ಇವ್ರು ಹೊಡಿತಾ ಇದ್ರು, ಇವ್ರು ಮುಂದೆಗಡೆ ಅದು ಕವರ್ ಮಾಡ್ಕೊತಾ ಇದ್ರು. ಇಟ್ ಈಸ್ ವೆರಿ ಗುಡ್. ಇದು ಏನೋ ಕೋಆರ್ಡಿನೇಷನ್, ಇಟ್ ಈಸ್ ವೆರಿ ಗುಡ್. ಮೇ ಬಿ ಕೋಆರ್ಡಿನೇಷನ್ ಹ್ಯಾವಿಂಗ್ ಇದು. So it will be so that will be the, I think so basically teamally I should feel what he is feeling. ಆ ಥರ ಕೋಆರ್ಡಿನೇಷನ್ ಇದ್ದರೆ it will be very good. He should feel what I am feeling, what I am going through, and I should understand what is going through. ಅವಾಗ coordination is the main key. Okay, that's ವೀಕ್ಷಕರೇ, ನೀವು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನೆಕ್ಸ್ಟ್ ಬೆಲ್ ಬಟನ್ ಒತ್ತಿ. ಎಸ್, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು. ಸೊ ವೈ ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್? ಸರ್, ಈ ಏರಿಯಾದಲ್ಲೇ ಮೊದಲ ಬ್ಯಾಡ್ಮಿಂಟನ್ ಕ್ಲಬ್ ಇದು. ನಾವು ತುಂಬ ದೂರಕ್ಕೆಲ್ಲ ಹೋಗಿ ಆಡ್ತಾ ಇದ್ವಿ ಮೊದಲು. ನಿಮಗೆ ನೆನಪಿರ್ಬೋದು, ನೀವು ಇನ್ನೂ ರೆಡಿ ಮಾಡೋಕ್ಕೆ ಮುಂಚೆ 2 ಸತಿ ಬಂದು ರೆಡಿ ಆಯ್ತಾ ಒಂದ್ಸಲಿ ಅಡ್ಜಸ್ಟ್ ಆದಮೇಲೆ ಬೇರೆ ಎಲ್ಲೋ ಹೋಗ್ಬೇಕಾದ ನೆಸೆಸಿಟಿ ಆಗಲಿ ಅಥವಾ ಬೇರೆ ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಕಡೆ ಹೋಗೋ ರೀಸನ್ ಏನೂ ಸಿಕ್ಕಿಲ್ಲ ನಮಗೆ. ಆದ್ದರಿಂದ ಇದು ಶುರುವಾದಾಗಿಂದಲೂ ನಾವು ಇಲ್ಲೇ ಆಡ್ತಾ ಇರೋದು. ಏನಂದರೆ ಒಂದೇ ರೀಸನ್ ಏನಂದರೆ ಬೇರೆ ಎಕ್ಸ್ಪ್ಲೋರ್ ಮಾಡಬೇಕಂತ ರೀಸನ್ ನನಗೇನು ಸಿಕ್ಕಿಲ್ಲ. ಸೊ ಎಲ್ಲ ಇಲ್ಲೇ ಸಿಗ್ತಾ ಇದೆ, ನಮ್ಗೆ ಏನು ಬೇಕು ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು. ಸೊ ಆದ್ದರಿಂದ ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಬಂದಿಲ್ಲ. ಸೊ ಆದ್ದರಿಂದ ಅರ್ಜುನ ಬ್ಯಾಡ್ಮಿಂಟನ್ ಕನ್ಸಿಸ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಿಸ್ಟೆನ್ಸಿ ನಮ್ಗೆ ಹೇಳಿದಾಗ ನಿಮ್ಮ ಕಡೆಯಿಂದ ಸಿಗೋ ಸಪೋರ್ಟು. ಯಾವಾಗ ಫೋನ್ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಕೋರ್ಟ್ ಬುಕ್ ಮಾಡಿಕೊಡೋದು. ವೆರಿ ಫ್ರಾಂಕ್ಲಿ, ನಮ್ಮ ಹತ್ರ ಕೋರ್ಟ್ 2 o'clock ತನಕ ನೈಟ್, ಐ ಆಮ್ ಟಾಕಿಂಗ್ ಅಬೌಟ್ ನೈಟ್ 2 o'clock ತನಕ ಫೀಲ್ಡ್ ಇಟ್ ವಿಲ್ ಬಿ ಫೀಲ್ಡ್ ಬಿಕಾಸ್ ಆಫ್ ದ encouragement we are getting from the players like this. That will be the main thing. ಅದು ಆಮೇಲೆ ಈಗ ಸಣ್ಣ ಪುಟ್ಟ ಬೇರೆ ಏನಾದರೂ ಈಗ ಇರ್ಬೋದು, ಈಗ ಒಂದು ಮ್ಯಾಚ್ ನಡೀತಾ ಇರುತ್ತೆ, ಮುಗ್ದೋಗಿರುತ್ತೆ ಟೈಮ್, ಅವಾಗ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡೋದಲ್ಲ. ಸೊ ನಮ್ಗೆ ತುಂಬ ಕಂಪ್ಲೇಂಟ್ಸ್ ಬಂದಿದೆ ಬೇರೆ ಬೇರೆ ಕೋರ್ಟ್ಗಳು, ನಮ್ಮ ಫ್ರೆಂಡ್ಸ್ ಹೋಗ್ತಾರಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ನೀವು ಯಾವ ಥರ ಥಿಂಕ್ ಮಾಡ್ತೀರಾ, ಗೇಮ್ ಈಸ್ ಇಂಪಾರ್ಟೆಂಟ್ ನೀವು ಥಿಂಕ್ ಮಾಡ್ತೀರಾ. ಸೊ ಆ ಆ್ಯಟಿಟ್ಯೂಡ್ ನಮಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾವು ಬೇರೆ ಎಲ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ಅದು ಇಂಪಾರ್ಟೆಂಟ್. ಅಗೇನ್ ದಟ್ಸ್ ವೈ ಅರ್ಜುನ ಬ್ಯಾಡ್ಮಿಂಟನ್. ಒನ್ ಮೋರ್ ರೀಸನ್ ಇಲ್ಲಿ ಏನಕ್ಕೆ ಇಷ್ಟ ಆಗುತ್ತೆ ನನಗೆ ಅಂದರೆ, ನಾವು ರೆಗ್ಯುಲರಾಗಿ
ಆಡಬೇಕಾದ್ರೆ ನೀವು ಎಗ್ರಿ ಹೊಡಿತಿರ್ತೀವಿ, ಇವರು ತುಂಬ ಜಂಪ್ ಮಾಡಿ ಹೊಡಿತಾರೆ. ಸೊ ಜನರಲ್ಲಾಗಿ ಆ ಥರ ಮಾಡೋದ್ರಿಂದ ನೀ ಪೇನು, ಜಾಯಿಂಟ್ಸ್ ಪೇನ್ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ಡಬಲ್ ಪ್ರೊಟೆಕ್ಷನ್, ಒಂದು ನಮ್ಮ ಶೂಸ್ ಇರುತ್ತೆ, ಒಂದು ಇಲ್ಲಿ ವುಡನ್ ಕೋಟ್ ಇದೆ. ವುಡನ್ ಕೋಟಲ್ಲಿ ಅಲ್ಲಿ ವುಡನ್ ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆಕ್ಷನ್ ಕೊಡುತ್ತೆ, ಅದ್ರ ಮೇಲೆ ಒಂದು ಲೇಯರ್ ಫೋಮ್ ಇದೆ, ಅದ್ರ ಮೇಲೆ ಮ್ಯಾಟ್ ಇದೆ. ಸೊ ನಮ್ಗೆ ಏನಾಗುತ್ತೆ ಅಂತ ಹೇಳಿ ಸ್ವಲ್ಪ ನೀವು ನಿಮ್ಮ ಶಾರ್ಟ್ಸ್ ಪರ್ಫೆಕ್ಟ್ ಇಲ್ಲ ಅಂದ್ರೂ ಈಗ ನೀ ಪೇನ್ ಬರೋದು ಇದೆಲ್ಲ ಕಮ್ಮಿ ಆಗುತ್ತೆ. ಸೊ ಅದರಿಂದ ಒಂದು ಪ್ರಿಫರೆನ್ಸ್ ನಮ್ಮದು ಇಲ್ಲಿ ಹೈಬ್ರಿಡ್ ಕೋಟ್ಸು ದಟ್ ನಾನು ಪ್ರಿಫರ್ ಮಾಡ್ತೀನಿ ಇಲ್ಲಿ. ವರ್ಲ್ಡ್ ಕ್ಲಾಸ್ BWF ಅಪ್ರೂವ್ಡ್ ಹೈಬ್ರಿಡ್ ಕೋಟ್ಸ್. ನೀವು ಜಂಪಿಂಗು ಎಲ್ಲ ನಾರ್ಮಲ್ ಅಂದರೆ ತುಂಬ ಪ್ರೊಫೆಷ್ನಲಾಗಿ ಲ್ಯಾಂಡ್ ಆಗೋದು ಆ ಥರ ಎಲ್ಲ ಇದ್ದರೆ ಇಟ್ಸ್ ಸ್ಟಿಲ್ ಫೈನ್, ನೀವು ಮ್ಯಾನೇಜ್ ಮಾಡ್ಬೋದು. ಬಟ್ ನಾವು ಅಷ್ಟು ಸಡನ್ ಅಂದರೆ ನಾವು ಅಷ್ಟು ಪ್ರೊಫೆಷ್ನಲ್ ಟ್ರೈನ್ಡ್ ಅಲ್ವಲ್ಲ, ಎಗ್ರಿ ಹೊಡಿಬೇಕಂದ್ರೆ ನೀ ಪೇನು, ಜಾಯಿಂಟ್ ಪೇನ್ ಬರೋ ಚಾನ್ಸ್ ಇರುತ್ತೆ. ಸೊ ಈ ಕೋರ್ಟು ನಾನು ತುಂಬ ಪ್ರಿಫರ್ ಮಾಡ್ತೀನಿ ಸರ್. ಓಕೆ, ಗುಡ್ ಗುಡ್ ಗುಡ್. ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್. ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್. ಸೊ ಅಟ್ ಲಾಸ್ಟ್ we come to this podcast ಲಾಸ್ಟ್ ಫೈನಲ್ ಫಾರ್ ದಿ ಯಂಗ್ಸ್ಟರ್ಸ್ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫ್ರಮ್ ದಿ ಹಾಂ ಸರ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಜನರಲಿ ನೀವು ಯಾವುದನ್ನೇ ಏನೇ ಮಾಡೋಕ್ಕೆ ಹೋದ್ರು ಸ್ವಲ್ಪ ದಿನ ಆದಮೇಲೆ ಇಂಟ್ರೆಸ್ಟ್ ಡೌನ್ ಆಗಿಬಿಡುತ್ತೆ, ಬೇರೆ ಏನೋ ಮಾಡಬೇಕು ಅನಿಸುತ್ತೆ. ಆದರೆ ಅದನ್ನು ಕಂಪ್ಲೀಟ್ ಸೊ ಅದಕ್ಕೆ ಬಿಡಬಾರ್ದು, ಡಿಸೈಡ್ ಮಾಡಿ ಇಲ್ಲ ಆಡಬೇಕು, ಇದ್ರಲ್ಲಿ ಏನೋ ಮಾಡಬೇಕಂತ ಹೇಳಿದ್ರೆ ಟೇಕ್ ಇಟ್ ಟು ದ ಕ್ಲೋಷರ್. ಸ್ವಲ್ಪ ದಿನ ಆದಮೇಲೆ ಬ್ಯಾಡ್ಮಿಂಟನ್ ಬೇಡ, ಕ್ರಿಕೆಟ್ ಹೋಗೋಣ, ಇನ್ನೂ ಸ್ವಲ್ಪ ದಿನ ಅಂದರೆ ಕ್ರಿಕೆಟ್ ಬೇಡ, ಇನ್ಯಾವುದೋ ಮಾಡೋಣ, ಆ ಥರ ಬೇಡ. ಎಸ್ಪೆಷಲಿ ಜಸ್ಟ್ ಎಂಟರ್ಟೈನ್ಮೆಂಟ್ಗೆ ಆಡ್ತಿದ್ರೆ ದಟ್ ಇಸ್ ಫೈನ್. ಬಟ್ ನೀವು ರೆಗ್ಯುಲರಾಗಿ ಆಡಿ ನಾನು ಈ ಸ್ಪೋರ್ಟ್ಸಲ್ಲಿ ಏನಾದ್ರು ರೆಪ್ರೆಸೆಂಟೇಷನ್ ಮಾಡಬೇಕು, ಸ್ಟೇಟ್ ಲೆವೆಲ್ ಇರ್ಬೋದು ಅಥವಾ ಇಲ್ಲಿ ಎಲ್ಲರೂ ಇಂಟರ್ ಕ್ಲಬ್ ಲೆವೆಲಲ್ಲಿ ಆ ಥರ ದೊಡ್ಡ ಲೆವೆಲಲ್ಲಿ ಆಡಬೇಕು ಅಂತ ಹೇಳಿದ್ರೆ ಇವಾಗಿಂದನೇ ಒಂದು ಗೇಮ್ ಪ್ರಾಪರ್, ಬೇರೆ ಗೇಮಿನ ಲಿಟಲ್ ಪ್ರಾಪರ್ ಟ್ರೈನಿಂಗ್ ಇನ್ ಒನ್ ಗೇಮ್, ಎಲ್ಲ ಸ್ವಲ್ಪ ಇನ್ ಅದರ್ ಗೇಮ್ ಇಸ್ ಫೈನ್. ಬಟ್ ಎಲ್ಲದರಲ್ಲೂ ಮಾಸ್ಟರ್ ಆಫ್ ಒನ್ ಜಾಕ್ ಆಫ್ ಆಲ್ ಇಸ್ ಫೈನ್, ಮಾಸ್ಟರ್ ಆಫ್ ನನ್ ಜಾಕ್ ಆಫ್ ಆಲ್ ಆಗಬಾರ್ದು ಆ ಥರ. ಯಾಕಂದರೆ ನಮ್ಮಲ್ಲಿ ಸ್ಟೇಟ್ ಲೆವೆಲ್ ಸ್ಟೂಡೆಂಟ್ಸ್ ಇದ್ದಾರೆ, ಇವಾಗ ಕಂಟ್ರಿ ಲೆವೆಲ್ ಸ್ಟೂಡೆಂಟ್ಸು ನಾವು ವಿ ಆರ್ ಹೈಯರ್ಡ್ ಆಲ್ರೆಡಿ ಕಂಟ್ರಿ ರೆಪ್ರೆಸೆಂಟೇಟಿವ್ ಆಫ್ ಕೋಚ್ಗಳು, ಅವ್ರನ್ನೆಲ್ಲ ಹೈಯರ್ ಮಾಡಿದ್ದೀವಿ. ಸೊ ಅಂಥವ್ರಿಗೆ ಮೇ ಬಿ ಅವ್ರಿಗೆ ನಿಮ್ಮ ಇದು ಹೆಲ್ಪ್ಫುಲ್ ಆಗ್ತದೆ. ಸೊ ಮೀನ್ಸ್ ಫೋಕಸ್ ಆನ್ ದಿ ಸೇಮ್ ಇದು ಗೇಮ್. ಕರೆಕ್ಟ್. ಇಟ್ ವಿಲ್ ಬಿ ಮಚ್ ಮೋರ್ ರಿಕ್ವೈರ್ಡ್ ರಾದರ್ ದೆನ್ ಒಂದು ಇವತ್ತು ಇಲ್ಲಪ್ಪ ಕ್ರಿಕೆಟ್ ಆಗಿಲ್ಲ, ಇವತ್ತು ಒಂದು 6 ತಿಂಗಳು ಕ್ರಿಕೆಟ್ ಆಡೋಣ, ಆಮೇಲೆ 6 ತಿಂಗಳು ಬಾಸ್ಕೆಟ್ಬಾಲ್ ಆಡೋಣ. ಸೊ ಹಂಗೋದ್ರೆ ಇಟ್ ವಿಲ್ ಬಿ ಗ್ಯಾದರ್ ವಿಲ್ ಬಿ ಇದು ಆ ಎನರ್ಜಿ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಸೊ ನೀವು ಯಾವುದ್ರಲ್ಲೂ ಎಕ್ಸ್ಟ್ರಾ ಲೆಂತ್ ತಗೊಂಡು ಹೋಗೋಕ್ಕಾಗಲ್ಲ. ಸೊ ಫೋಕಸ್ಡ್ ಎನರ್ಜಿ ವಿಲ್ ಟೇಕ್ ಯು ಟು ದಟ್ ಎಕ್ಸ್ಟ್ರಾ ಲೆಂತ್ ವಿಚ್ ವಿಲ್ ಮೇಕ್ ಯು ಫೀಲ್ ಯು ಆರ್ ಔಟ್ ಆಫ್ ದಿ ಆರ್ಡಿನರಿ. ಓಕೆ, ಗುಡ್. ಸೊ ನನ್ನ ಮೆಸೇಜ್ ಯಂಗ್ಸ್ಟರ್ಸ್ಗೆ ಏನಂದರೆ, ಸೊ ಈಗ ನೋಡಿ ಒಂದು ಗೇಮ್ ಅಂತ ಸ್ಟಾರ್ಟ್ ಮಾಡೋದು, ಅದರಲ್ಲಿ ಇಂಜುರೀಸ್ ಕೂಡ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಷ್ಟು ನೀವು ಬಿಗಿನಿಂಗ್ ಒಂದು ಸೋಲ್ತೀವಿ, ಆಮೇಲೆ ಗೆಲ್ತೀವಿ. ಸೊ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಸೊ ಒಂದ್ಸತಿ ಗೇಮಿಗೆ ಬಂದಮೇಲೆ ನಾವು ಗೇಮ್ ಇಟ್ಸ್ ಎ ಟೀಮ್ ಗೇಮ್, ರೈಟ್? ಈಗ ನಾವು ಇಬ್ಬರು ಆಡ್ತೀವಿ ಪ್ಲೇಯರ್ಸ್. ಸೊ ಈಗ ಒಂದು ಮ್ಯಾಚ್ ಹೋದಾಗ ಅವರಿಂದ ಸೋತಾರ ಅಂತ ಪ್ಲೇ ಮಾಡಬೇಡಿ, ಅದನ್ನು ಅವಾಯ್ಡ್ ಮಾಡಿ, ಆದಷ್ಟು 100% ಕೊಡಿ. ಸೊ ನಿಮ್ಗೆ ಅನಿಸ್ಬಾರ್ದು ಅಂದರೆ ಆಫ್ಟರ್ ಫಿನಿಶಿಂಗ್ ದ ಗೇಮ್, ಸೊ ನಾನು ಈ ಶಾಟ್ ಹೊಡಿಬೋದಿತ್ತು, ಹೊಡಿಲಿಲ್ಲ, ಅಥವಾ ನಾನು ಸ್ವಲ್ಪ ಒಂದು 2 ಹೆಜ್ಜೆ ಇಟ್ಟಿದ್ದೆ ಕವರ್ ಆಗ್ತಿತ್ತು, ಕವರ್ ಆಗಲಿಲ್ಲ ಅಂತ ಬ್ಯಾಡ್ಮಿಂಟನ್ ಹೇಳ್ತೀನಿ. ಇದು ಎಲ್ಲೇ ಸ್ಪೋರ್ಟ್ಸ್ ತಗೊಳ್ಳಿ, ಕ್ರಿಕೆಟ್ ತಗೊಳ್ಳಿ. ಈಗ ಕ್ಯಾಚ್ ಇರುತ್ತೆ, ಆ ಕ್ಯಾಚ್ ಸ್ವಲ್ಪ ಓಡೋದಿದ್ದಿದ್ರೆ ಔಟ್ ಇರ್ತಿತ್ತು, ಮ್ಯಾಚ್ ಗೆಲ್ತಿದ್ವಿ. ಸೊ ಆ ಥರ ರಿಗ್ರೆಟ್ ಮಾಡ್ಕೊಳ್ಳೋ ಥರ ಡಿಸಿಷನ್ ಮಾಡೋಕೆ ಹೋಗ್ಬೇಡಿ. ಬಿಗಿನಿಂಗಲ್ಲಿ ಟಫ್ ಇರುತ್ತೆ, ಅಫ್ಕೋರ್ಸ್ ಎಲ್ಲ ಟಫ್ ಇರುತ್ತೆ. ನೀವು ಒಳ್ಳೆ ಕೋಚಸ್ ಇದೆ ಇಲ್ಲಿ, ನ್ಯಾಷನಲ್ ಪ್ಲೇಯರ್ಸ್, ಇಂಟರ್ನ್ಯಾಷನಲ್ ಅಂದರೆ ನ್ಯಾಷನಲ್ ಲೆವೆಲ್ ಆಡಿರೋ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಕೋಚಿಂಗಿಗೆ. ಸೊ ಅವ್ರಿಂದ ಕಲಿಬೋದು ನೀವು. ಬಟ್ ಏನಂದರೆ ಒಂದ್ಸಲ ಸ್ಪೋರ್ಟ್ಸ್ ಜಾಯ್ನ್ ಆದರೆ ನೆವರ್ ಗಿವ್ ಅಪ್. ಅದನ್ನು ನೀವು ಕಲ್ಟಿವೇಟ್ ಮಾಡ್ಕೋಬೇಕು. ಸ್ಪೋರ್ಟ್ಸ್ಮನ್ಶಿಪ್ನ ಕ್ಯಾರಿ ಮಾಡಬೇಕು, ಅಪೋನೆಂಟ್ ಪ್ಲೇಯರ್ನ ರೆಸ್ಪೆಕ್ಟ್ ಮಾಡಿ. ಸೊ ಇದನ್ನು ಬೇಸಿಕ್ಸ್ ಕಲ್ತ್ಕೊಂಡ್ರೆ ಇಟ್ಸ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ಇವ್ರು ಹೇಳಿದಾಗೆ ನೀವು ಸ್ಟೇಟ್ ಅಥವಾ ನ್ಯಾಷನಲ್ ರಿಪ್ರೆಸೆಂಟ್ ಮಾಡಬೇಕು ಅಂದರೆ ಈಗಲಿಂದಲೇ ಒಂದು ಇಂಟ್ರೆಸ್ಟ್ ಒಂದು ಗೇಮಲ್ಲಿ ಮಾಡಿ. ಇಟ್ ಮೈಟ್ ಬಿ ಕ್ರಿಕೆಟ್ ಆರ್ ಎನಿಥಿಂಗ್, ಬ್ಯಾಡ್ಮಿಂಟನ್ ಕೂಡ ಇರ್ಬೋದು. ಸೊ ಅದರಲ್ಲಿ ನೀವು ರಿಪ್ರೆಸೆಂಟ್ ಮಾಡ್ಬೋದು. ಒಲಿಂಪಿಕ್ಸಲ್ಲಿ ಕೂಡ ಹೋಗ್ಬೋದು. ಈಗ ನೀವು ರೀಸೆಂಟಾಗಿ ಒಲಿಂಪಿಕ್ಸ್ ಕೂಡ ಮುಗೀತು, ಸಿಲ್ವರ್ ಮೆಡಲ್, ಗೋಲ್ಡ್ ಮೆಡಲ್ ತಂದಿದ್ದಾರೆ. ಸೊ ಅದು ಕೂಡ ಚಾನ್ಸ್ ಇದೆ. ಯಾರೋ ಇನ್ನ ಕಂಟ್ರಿಲಿ ಆಡಿರೋರು ಇಲ್ಲಿ ನಮ್ಮ ಇದರಲ್ಲಿ ಬರ್ತಾರೆ. ಸೊ ಅವರು ಹೇಳ್ತಾ ಇದ್ರು ಇಟ್ ಈಸ್ ಎ ಟೋಟಲ್ ಟ್ರೈನಿಂಗ್ ಈಸ್ ಎ ಒಳ್ಳೆ ತಪಸ್ಸು. ಆ ತಪಸ್ಸಲ್ಲಿ ಏನೇನೋ ಆಗ್ತಾ ಇರುತ್ತೆ. ಇಟ್ ಇಸ್ ಔಟರ್ ಇದು ಇನ್ಫ್ಲೂಯೆನ್ಸ್ ಇದು ನಮ್ಮ ಗೇಮ್ನ.
ಸೊ ಆ ತಪಸ್ಸನ್ನ ನಾವು ಅದೇ ಸೇಮ್ ಇದನ್ನ ಹಂಗೆ ತೊಗೊಂಡೋದ್ರೆ ಮಾತ್ರ ವಿ ವಿಲ್ ವಿನ್ ದಿ ಲೈಫ್ ಅದರ್ ದೆನ್ ದಿ ಗೇಮ್ ಹೌದು. ವಿ ವಿಲ್ ವಿನ್ ದಿ ಲೈಫ್ Life. ಅಂತ ನಿಮ್ಮ ಅಭಿಪ್ರಾಯ. ಹೌದು ಸರ್, ಹೌದು. ಇಟ್ ಇಸ್ ವೆರಿ ಗುಡ್. ಈಗ ನೋಡಿ ರೀಸೆಂಟ್ ಆಗಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಿರಾಟ್ ಕೊಹ್ಲಿ. ಸೊ ಇಟ್ಸ್ ಅ ಲೆಜೆಂಡ್ ಪ್ಲೇಯರ್, 25 ಇಯರ್ಸ್, ಆಲ್ಮೋಸ್ಟ್ 25 ಚಿಕ್ಕ ವಯಸ್ಸಿಂದ ಆಡ್ತಿದ್ದಾರೆ, ಬಟ್ ಸ್ಟಿಲ್ ಈ ಮೇಕ್ಸ್ ಅ ಮಿಸ್ಟೇಕ್. ಸೊ ಅಂದರೆ ನೋ ಒನ್ ಇಸ್ ಪರ್ಫೆಕ್ಟ್. ನಾವು ಎಷ್ಟೇ ಪ್ರೊಫೆಷನಲ್ ಆದರೂ ಕೂಡ ಮಿಸ್ಟೇಕ್ಸ್ ಆಗುತ್ತೆ. ಸೊ ನಾವು ಮಿಸ್ಟೇಕ್ ಮಾಡಿದ್ವಿ, ನಾವು ಹೈಯರ್ ಲೆವೆಲ್ ಆಡೋಕ್ಕಾಗೋದಿಲ್ಲ ಅಂತ ಡೌಟ್ಸ್ ನಿಮ್ಮಲ್ಲಿ ಇಟ್ಕೋಬೇಡಿ. ಸೊ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ. ಇವನ್ ವಿರಾಟ್ ಕೊಹ್ಲಿ, ಸಚಿನ್, ಧೋನಿ ಆರ್ ಸೈನಾ ನೆಹ್ವಾಲ್, ಪಿ ವಿ ಸಿಂಧು ಯಾರೇ ಇರಲಿ, ಇವರು ಪಿ ವಿ ಸಿಂಧು ಕೂಡ ಎಕ್ಸಿಟ್ ಆದರು ಇನಿಷಿಯಲ್ ಸ್ಟೇಜಲ್ಲಿ. ಸೊ ಮಿಸ್ಟೇಕ್ಸ್ ಎಲ್ಲ ಕೂಡ ಆಗುತ್ತೆ, ಇಟ್ಸ್ ಅ ಪಾರ್ಟ್ ಆಫ್ ದಿ ಗೇಮ್. ಸೊ ಬಟ್ ನೆವರ್ ಗಿವ್ ಅಪ್. ಆ ಮಿಸ್ಟೇಕ್ಸ್ ಓವರ್ಕಮ್ ಮಾಡಬೇಕಷ್ಟೇ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಗುಡ್ ಡಿಸಿಷನ್ ಬೇಕಾಗೋದಷ್ಟೇ. ಸೊ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ವೆರಿ ಗುಡ್ ಪಾಯಿಂಟ್. ಒಲಿಂಪಿಕ್ಸ್ ನೋಡಿ ನಮಗೊಂದು 5-6 ಇದಾಯಿತು, ಏನೋ ಹುಡುಗರು ಬಂದರು ಬಿಕಾಸ್ ಆಫ್ ನೋಡಿರೋದಕ್ಕೇನೆ ಹೌದು. ಇಷ್ಟು ಇದೆ ಅಂದರೆ ಇನ್ಫ್ಲೂಯೆನ್ಸ್ ಆಗಿದೆ ಅಂದರೆ ಇಫ್ ಅವರ್ ಪೀಪಲ್ ಇಂಡಿಯನ್ ಪೀಪಲ್ ಆರ್ ಇದು ಆಡಿದರೆ ಸೊ ವಿ ವಿಲ್ ವಿನ್ ದಿ ಡಜನ್ಸ್ ಆಫ್ ಗೋಲ್ಡ್ ಮೆಡಲ್ಸ್ ದಿ ಒಲಿಂಪಿಕ್ಸ್. 100% ಸರ್. ಸೊ ಈಗಿನ ಕಾಲಕ್ಕೆ ಏನಾಗ್ತಾ ಇದೆ ಅಂದರೆ ಸ್ಟೂಡೆಂಟ್ಸ್ಗಾಗಲಿ ದೇ ಆರ್ ಗೋಯಿಂಗ್ ಫಾರ್ ದಿ, ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ರೈಟ್ ಆರ್ ರಾಂಗ್, ಓನ್ಲಿ ದೇ ಆರ್ ಗಿವಿಂಗ್ ಎ ಸ್ಟಡೀಸ್. ನಮ್ಮ ಹುಡುಗ ಸ್ಟಡೀಸ್ ಹೋಗ್ಬೇಕಪ್ಪ, 100 ಔಟ್ ಆಫ್ 100 ಅನ್ನು ತೆಗಿಬೇಕು ಅನ್ನೋ ಅವ್ರಿಗೆ ಇದಿರುತ್ತೆ. ಸೊ ಇದು ಓನ್ಲಿ ಫಾರ್ ಎ ಪ್ಯಾಷನ್. ಗೇಮ್ ಈಸ್ ಓನ್ಲಿ ಎ ಪ್ಯಾಷನ್ ಥರ ತಗೊಳ್ತಾರೆ. ಸೊ ಇಟ್ ಶುಡ್ ನಾಟ್ ಬಿ. ಇಫ್ ವಿ ವಾಂಟ್ ಟು ಹಿಟ್ ದಿ ವಾಲ್ ಅಂದರೆ ವಿ ಶುಡ್ ಬಿ ಎಕ್ವಿಪ್ಡ್. ಸೊ ಅವರು ನಾನೇನು ನಿಮ್ಮ ಇದರಿಂದ ತಿಳ್ಕೊಂಡಿರೋದೆ ಅಂದರೆ ದೇ ಶುಡ್ ಬಿ ಹ್ಯಾವಿಂಗ್ ಮೋರ್ ಇದು ಅಂದರೆ ಅವರು ಒಳ್ಳೆ ಟ್ರೈನ್ ತೊಗೊಂಡ್ರೆ ಯಾರಿರಲಿ, ಯಾರೋ ಪೋಲೆಂಡ್ ಯಾರೋ ಇದು ಮಾಡಿದ್ರು ಹೌದು ಸರ್. ನಮ್ಮ ಲಕ್ಷ್ಯ ಪೋಲೆಂಡ್ ಅವರನ್ನು. ಸೊ ಪೋಲೆಂಡ್ ಅವರು ಇರಲಿ, ಯಾರಾದರೂ ಇಲ್ಲಿ ಚೈನಾ ಆಗಲಿ, ಯಾರಾದರೂ ಇಲ್ಲಿ ಹಾಂಗ್ಕಾಂಗ್ ಆಗಲಿ, ಯಾವುದಾದ್ರೂ ಇರಲಿ. ಸೊ ವಿ ವಿಲ್ ಬಿ ವಿನ್ನಿಂಗ್. ಹೌದು ಸರ್. ಸೊ ಯಾವಾಗ ನಮ್ಮದು ಇಂಡಿಯಾ ರನ್ನರ್ ಇದರಲ್ಲಿಂದ ಫೈನಲ್ಸ್ ಇಂಡಿಯಾ ಇಬ್ಬರೂ ಬಂದರೆ ಇಟ್ ಇಸ್ ಆಟೋಮೆಟಿಕಲಿ ವಿ ಆರ್ ವಿನ್. ಸೊ ರನ್ನರ್ದು ನಂಬರಿಗೆ ಸಿಗುತ್ತೆ, ವಿನ್ನರ್ ನಂಬರಿಗೆ ಸಿಗುತ್ತೆ. ಮೇ ಬಿ ಮ್ಯಾಟರ್ ಆಫ್ ದ ಪರ್ಸನ್ ಇಸ್ ಗೆಟಿಂಗ್ ದಿ ಗೋಲ್ಡ್ ಮೆಡಲ್. ಅದೇ ಮ್ಯಾಟರ್ ಆಗಿರ್ಬೋದು ಅಷ್ಟೇ. ಕರೆಕ್ಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಅರ್ಜುನ ಬ್ಯಾಡ್ಮಿಂಟನ್ ಕ್ಲಬ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಇವ್ರು ಹೇಳ್ದಂಗೆ ಬೆಲ್ ಬಟನ್ ಇದು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ದಟ್ ಯುವರ್ ಶೇರಿಂಗ್ ವಿಲ್ ಎನ್ಕರೇಜ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ದಿ ಅದರ್ಸ್ ಹೂ ಇಸ್ ಪ್ಲೇಯಿಂಗ್ ದಿಸ್ ಥಿಂಗ್. ಥ್ಯಾಂಕ್ ಯು ನಿಖಿತ್ ಫಾರ್ ಅ ವಂಡರ್ಫುಲ್ ಟೈಮ್ I am spending. I am thanking to management who given the opportunity for me to interview you guys. So thank you, Nikit. Thank you, Abhishek. Thank you, sir. Thank you for having us. Thank you, Victor. Thank you.